ಸ್ವಉದ್ಯೋಗದ ನೆಪದಲ್ಲಿ ನೂರಾರು ಜನರಿಗೆ ಮಹಾ ಮೋಸ ಆಗಿದೆ. ಕೋಟಿ ಕೋಟಿ ಹಣವನ್ನ ಪಡೆದು ಎಸ್ಕೇಪ್ ಆಗಿದ್ದಾರೆ ಪ್ರೇಮಿಗಳು. ಸ್ವಉದ್ಯೋಗದ ನೆಪದಲ್ಲಿ ನೂರಾರು ಜನರಿಗೆ ಮೋಸ, ಮಹಾ ಮೋಸ. ವಿನಾಯಕ ಅನ್ವೇರಿ, ರಮ್ಯಾ ಎಂಬುವರಿಂದ ಮೋಸದ ಆರೋಪ. ಹಾವೇರಿ ಜಿಲ್ಲೆಯಲ್ಲಿ ನಡೆದಿರೋ ಪ್ರಕರಣ ತಡವಾಗಿ ಬೆಳಕಿಗೆ ಬಂದಿದೆ. 1 ತಿಂಗಳಾದರೂ ಅರೆಸ್ಟ್ ಆಗಿಲ್ಲ ಇಬ್ಬರು ಆರೋಪಿಗಳು ಸಿಗ್ತಾ ಇಲ್ಲ ಅಂತ ಪೊಲೀಸ್ನವರು ಹಾರಿಕೆ ಉತ್ತರವನ್ನ ಕೊಡ್ತಿದ್ದಾರೆ. SLV ಮಹಿಳೆ ಮಿನಿಮಾರ್ಟ್ ಮಾರ್ಕೆಟಿಂಗ್ ಮೂಲಕ ವಂಚನೆ ಎಸಗಿದ್ದಾರೆ. 25,000ದಿಂದ 25 ಲಕ್ಷದವರೆಗೆ ಹೂಡಿಕೆ, ಈ ಆರೋಪ ಈಗ ಕೇಳಿ ಬರ್ತಾ ಇದೆ. ಜೂನ್ 10ರಂದು SLV ಕಚೇರಿ ಎದುರು ಹೂಡಿಕೆದಾರರು ಹೋರಾಟವನ್ನ ಮಾಡಿದ್ದಾರೆ. ಹಾವೇರಿ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೋಡಿ, ನಿಮ್ಗೆ ಸ್ವಂತ ಉದ್ಯೋಗ ಸೃಷ್ಟಿ ಮಾಡಿಕೊಡ್ತೀವಿ, ಲಕ್ಷಾಂತರ ರೂಪಾಯಿ ದುಡಿಬೋದು, ನೀವು ತಲೆ ಕೆಡಿಸ್ಕೊಳ್ಬೇಡಿ ಅಂತ ಹೇಳಿ 25,000 ರೂಪಾಯಿಂದ 25 ಲಕ್ಷದ ರೂಪಾಯಿವರೆಗೂ ಕೂಡ ಇನ್ವೆಸ್ಟನ್ನು ಮಾಡಿಸ್ಕೊಂಡಿದ್ದಾರೆ. ಅದಾದ ನಂತರ ಕೈ ಎತ್ತಿಬಿಟ್ಟಿದ್ದಾರೆ. ಅವ್ರಿಗೆ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಟ್ಟರು ಕೂಡ ಪೊಲೀಸ್ನವರು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಈ ವಿನಾಯಕ ಅನ್ವೇರಿ ಮತ್ತು ರಮ್ಯಾ ಅನ್ನುವರು ಮಹಾ ಮೋಸ ಮಾಡಿದ್ದಾರೆ ಅನ್ನುವಂಥ ಗಂಭೀರ ಆರೋಪ. ಪ್ರಕರಣ ದಾಖಲಾಗಿದ್ರೂ ಕೂಡ ಆರೋಪಿಗಳನ್ನು ಹಿಡಿಯುವಲ್ಲಿ ಪೊಲೀಸ್ನವರು ವಿಫಲ ಆಗಿದ್ದಾರೆ. ಏನಾಯಿತು ಅಂತ ಪೊಲೀಸ್ನವ್ರ ಕೇಳಿದ್ರೆ ಸಿಗ್ತಾ ಇಲ್ಲ ಅಂತ ಹಾರಿಕೆ ಉತ್ತರವನ್ನು ಕೊಡ್ತಿದ್ದಾರೆ. ನೋಡಿ, SLV ಮಹಿಳೆ ಮಿನಿಮಾರ್ಟ್ ಮಾರ್ಕೆಟಿಂಗ್ ಮೂಲಕ ವಂಚನೆಯನ್ನು ಎಸಗಿದ್ದಾರೆ. ಈಗಾಗಲೇ ಹೇಳಿದೆ, ಜೂನ್ 10ನೇ ತಾರೀಕು SLV ಕಚೇರಿ ಎದುರು ಹೂಡಿಕೆದಾರರು ಧರಣಿಯನ್ನು ನಡೆಸಿದ್ದಾರೆ. ಹಾವೇರಿ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ರೂ ಕೂಡ ಪೊಲೀಸ್ನವರು ಕೂಡ ನೊಂದ ಆ ಹೂಡಿಕೆದಾರರಿಗೆ ಬೆಂಬಲವನ್ನು ಕೊಡ್ತಾ ಇಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ. ಕೋಟಿ ಕೋಟಿ ಹಣವನ್ನು ವಂಚಿಸಿರುವಂಥ ಆರೋಪದ ಮೇಲೆ ಇಬ್ಬರು ಕೂಡ ಪರಾರಿಯಾಗಿದ್ದಾರೆ. ಇವರು ಪ್ರೇಮಿಗಳಂತೆ. ಈಗ ಅವ್ರನ್ನ ಹಿಡಿಯೋದಕ್ಕೆ ಪೊಲೀಸ್ನವ್ರ ಕೈಲಿ ಆಗ್ತಾ ಇಲ್ಲ. ನಾವು ಪ್ರಯತ್ನ ಪಡ್ತಾ ಇದ್ದೀವಿ ಎನ್ನುವಂಥ ಹಾರಿಕೆ ಉತ್ತರ. SLV ಮೇಳ ಮಾಡ್ತಾರೆ ಹೇಳಿ ಅದಕ್ಕೆ ದುಡ್ಡು ಇನ್ವೆಸ್ಟ್ಮೆಂಟ್ ಮಾಡಿದ್ವಿ ರೀ. 1-2 3 ತಿಂಗಳು ಕೆಲಸ ಕೊಟ್ಟು ದುಡ್ಡು ಕೊಟ್ರು. ಇವಾಗ ನಮ್ ದುಡ್ಡು ಇಲ್ಲ, ಕೆಲಸನೂ ಇಲ್ಲ, ಜನನೂ ಇಲ್ಲ ಅಂದ್ರೆ ನಮ್ದು ಇವಾಗ ಮುಂದಿನ ಪರಿಸ್ಥಿತಿ ಹೇಗೆ? ಈಗ ನಾವು ಅಲ್ಲೇ ಇಲ್ಲಿ ಲೋನ್ ತೆಗೆಸ್ಕೊಂಡು ಅಮೌಂಟ್ ಕೆಲಸ ಸಿಗತ್ತೆ ಅನ್ನೋ ಒಂದು ಉದ್ದೇಶದಿಂದ ಹಾಕಿದ್ವಿ. ಇವಾಗ ಲೋನ್ ಕಟ್ಟಬೇಕಾ ಅಥವಾ ನಾವೇನಾದ್ರು ಇವಾಗ ಸರ್ಕಾರ ಯಾಕೆ ಸುಮ್ಮನೆ? ಅವ್ರು ಅಟ್ಲೀಸ್ಟ್ ಅವ್ನ್ ಸಿಗ್ಲಿಲ್ಲ ಅಂದ್ರೆ ಅವ್ನ ಫ್ಯಾಮಿಲಿ ಮೆಂಬರ್ಸ್ ಆದ್ರೂ ಸಿಗ್ತಾರಲ್ಲ, ಹುಡುಕಿದ್ರೆ ಅವ್ರನ್ನಾದ್ರೂ ಕರ್ಕೊಂಬಂದು ವಿಚಾರಣೆ ಮಾಡಿದ್ರೆ ಅವ್ನ ಹಿಂದಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ನಮ್ಮ ಹಾವೇರಿಯ ಪ್ರತಿನಿಧಿ ವೀರೇಶ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವೀರೇಶ್, ನೋಡ್ತಾ ಇದ್ದೀವಿ, ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಎನ್ನುವಂಥ ಆರೋಪ, ಮಹಾ ಮೋಸ ಮಾಡಿದ್ದಾರೆ ಅಂತ ಹೂಡಿಕೆದಾರರು ಈಗಾಗಲೇ ಕೂಡ ನೊಂದಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಕೊಡೋದಾದ್ರೆ ವೀರೇಶ್. ಪದೇ ನಾವು ಹೇಳ್ತಾನೆ ಇರ್ತೀವಿ, ಮೋಸ ಹೋಗೋರು ಎಲ್ಲಿವರೆಗೂ ಇರ್ತಾರೆ, ಮೋಸ ಮಾಡೋರು ಅಲ್ಲಿ ಕೂಡ ಇದ್ದೇ ಇರ್ತಾರೆ ಅನ್ನೋ ಮಾತನ್ನು ಕೂಡ ಸಾಲಾಗಿ ಹೇಳ್ಕೊಳ್ತಾ ಬರ್ತಾ ಇದೀವಿ. ಆದ್ರೆ ಜನರು ಮಾತ್ರ ಮೋಸ ಹೋಗೋದು ಮಾತ್ರ ತಪ್ಪಾನೇ ಇಲ್ಲ. ಇದಕ್ಕೆ ತಾಜಾ ಉದಾಹರಣೆ ಅಂದ್ರೆ ಇದೀಗ ಹಾವೇರಿಯಲ್ಲಿ ಮತ್ತೊಂದು ಇಂಥ ಘಟನೆ ಕೂಡ ನಡೆದಿರುವಂತದ್ದು. ಅದರಲ್ಲೂ ಕೂಡ ಸುಮಾರು 10 ಕೋಟಿಗೂ ಹೆಚ್ಚು ಮೌಲ್ಯದ ಹಣವನ್ನ ಇದೀಗ ಎಲ್ಲ ಹಣವನ್ನ ಕ್ರೋಢೀಕರಣಗೊಳಿಸಿಕೊಂಡು ಇದೀಗ ಪರಾರಿ ಆಗಿರುವಂತದ್ದು. ಇಬ್ಬರು ಪ್ರೇಮಿಗಳು ತಾವು SLV ಮಾರ್ಟ್ ಅನ್ನೋ ಒಂದು ಮಾರ್ಕೆಟಿಂಗ್ ಮಾರ್ಟ್ ಅನ್ನ ಮಾಡ್ಕೊಂಡಿರ್ತಾರೆ ಹಾವೇರಿಯಲ್ಲಿ. ಅದರ ಮೂಲಕ ಜನರನ್ನ ಸೆಳ್ಕೊಂಡು ಅದರಲ್ಲಿ ಹೆಚ್ಚಾಗಿ ಮಹಿಳೆಯರನ್ನ ಮತ್ತೆ ನಿರುದ್ಯೋಗಿ ಯುವಕರನ್ನ ಸೆಳ್ಕೊಂಡು ಇದೀಗ ಸಾಕಷ್ಟು ವಂಚನೆ ಮಾಡಿರುವಂತದ್ದು. ಈ ಪ್ರಕರಣ ಕೂಡವನ್ನ ಇದೀಗ ಪೊಲೀಸ್ ಠಾಣೆಯಲ್ಲಿ, ಹಾವೇರಿಯ ಶಹರ ಪೊಲೀಸ್ ಠಾಣೆಯಲ್ಲಿ ಕೂಡ FIR ಮಾಡಿರುವಂತದ್ದು. ಆದ್ರೆ ಆರೋಪಿಗಳು ಏನಿದ್ದಾರೆ, ಅವರು ಹಣವನ್ನು ತೆಗೆದುಕೊಂಡಂತ ರಮ್ಯಾ ಮತ್ತೆ ಹಾಗೇನೆ ವಿನಾಯಕ ಅನ್ವೇರಿ ಅನ್ನೋರು ಏನಿದ್ದಾರೆ, ಅವರು ಹಾವೇರಿಯಲ್ಲಿ ಸಾಕಷ್ಟು ಬಾರಿ ಓಡಾಡಿದ್ದಾರೆ FIR ಮಾಡಿದ ನಂತರ ಕೂಡ. ಆದ್ರೆ ಪೊಲೀಸರು ಈವರೆಗೂ ಕೂಡ ಅವರನ್ನ ಬಂಧಿಸಿ ನ್ಯಾಯ ಕೊಡಿಸುವಲ್ಲಿ ಮುಂದಾಗಿಲ್ಲ ಅನ್ನೋದು ಕೂಡ ಇದೀಗ ವಂಚನೆಗೊಳಗಾದಂತ ಸಂತ್ರಸ್ತರು ಕೂಡ ಇದೀಗ ಹೇಳ್ತಿರುವಂತದ್ದು. ಹೀಗಾಗಿ ಪೊಲೀಸರು ಒಂದ್ ಕಡೆ ಎಲ್ಲೋ ಅವ್ರ ಕಡೆ ಶಾಮೀಲಾಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಕೂಡ ಇದೀಗ ಸಂತ್ರಸ್ತರು ಕೂಡ ಮಾಡ್ತಾ ಇರುವಂತದ್ದು ಶಿವಕುಮಾರ್. ಆದ್ರೆ ಸದ್ಯದ ಮಟ್ಟಿಗೆ ಇದಿಷ್ಟು ಹಾವೇರಿ ಜಿಲ್ಲೆಯಲ್ಲಿ ಮಾತ್ರ ಇವರ ಕೈವಾಡ ಇದೆಯಾ ಅಥವಾ ಬೇರೆ ಬೇರೆ ಕಡೆ ಇದೆಯಾ ಅನ್ನೋದ್ರ ಕೂಡ ಇನ್ನು ಪೊಲೀಸರು ಕೂಡ ತನಿಖೆ ಮಾಡ್ಬೇಕಾಗುತ್ತೆ ಶಿವಕುಮಾರ್. ಥ್ಯಾಂಕ್ ಯು ವೀರೇಶ್, ನಿಮ್ಮೆಲ್ಲ ಮಾಹಿತಿಗಾಗಿ.